ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ತುಂಬಾನೇ ಆಳವಾದ ವಿಷಯದ ಬಗ್ಗೆ ಮಾತಾಡೋಣ. ಪ್ರಾಚೀನ ಜ್ಞಾನವನ್ನ ನಮ್ಮ ಇವತ್ತಿನ ಲೈಫ್ಗೆ ಒಂದು ಪ್ರಾಕ್ಟಿಕಲ್ ಗೈಡ್ ಆಗಿ ಹೇಗೆ ಬಳಸಬಹುದು ಅಂತ ನೋಡೋಣ. ಇದು ಬರೀ ಫಿಲಾಸಫಿ ಅಲ್ಲ, ನಮ್ಮ ಜೀವನವನ್ನ ನಮಗೆ ಬೇಕಾದ ಹಾಗೆ ರೂಪಿಸ್ಕೊಳ್ಳೋಕೆ ಬೇಕಾದ ಒಂದು ಕ್ಲಿಯರ್ ಬ್ಲೂ ಪ್ರಿಂಟ್. ಸರಿ, ಹಾಗಿದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ಒಂದು ಕ್ಷಣ ಯೋಚನೆ ಮಾಡಿ, ನಿಮ್ಮ ಜೀವನದ ಆರ್ಕಿಟೆಕ್ಟ್ ಅಂದ್ರೆ ವಾಸ್ತುಶಿಲ್ಪಿ ನಿಜವಾಗ್ಲೂ ನೀವೇನಾ? ಈ ಒಂದೇ ಒಂದು ಪ್ರಶ್ನೆ ನಮ್ಮ ಇವತ್ತಿನ ಇಡೀ ಚರ್ಚೆಯ ಕೇಂದ್ರಬಿಂದು. ನೋಡಿ, ನಮ್ಗೆಲ್ಲ ಸಿಕ್ಕಿರೋ ಈ ಮನುಷ್ಯ ಜನ್ಮ ಅನ್ನೋದಿದೆಯಲ್ಲ, ಅದು ಒಂದು ರೀತಿ ಅದ್ಭುತವಾದ ಗಿಫ್ಟ್. ಆದರೆ ಎಷ್ಟೋ ಸಲ ನಮ್ಮಲ್ಲಿರೋ ನಿಜವಾದ ಪೊಟೆನ್ಷಿಯಲ್ ಗೊತ್ತಾಗದೆ ಎಲ್ಲೆಲ್ಲೋ ಓಡೋ ಯೋಚನೆಗಳಲ್ಲಿ, ಉಪಯೋಗಕ್ಕೆ ಬಾರದ ಕೆಲಸಗಳಲ್ಲಿ ನಮ್ಮ ಶಕ್ತಿಯನ್ನೆಲ್ಲ ವೇಸ್ಟ್ ಮಾಡ್ಬಿಡ್ತೀವಿ. ಬಹುಶಃ ಇದೇ ನಮ್ಮೆಲ್ಲರ ಮೂಲಭೂತ ಸಮಸ್ಯೆ. ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಏನು? ಫಸ್ಟ್ ಸ್ಟೆಪ್, ನಾವು ನಮ್ಮ ಲೈಫ್ಗೆ ನಾವೇ ಆರ್ಕಿಟೆಕ್ಟ್, ವಾಸ್ತುಶಿಲ್ಪಿ ಅಂತ ಒಪ್ಕೊಳ್ಳೋದು. ನಮ್ಮ ಭವಿಷ್ಯವನ್ನ ಬೇರೆ ಯಾರೋ ಅಲ್ಲ, ನಾವೇ ಬರೀಬಲ್ಲೆವು ಅನ್ನೋ ನಂಬಿಕೆ ಇದೆಯಲ್ಲ, ಅದೇ ಇಲ್ಲಿ ಮುಖ್ಯ. ನಮ್ಮ ಹಳೆಯ ಗ್ರಂಥಗಳು ಒಂದು ಆಳವಾದ ಪ್ರಶ್ನೆಯನ್ನ ನಮ್ಮ ಮುಂದಿಡುತ್ತೆ. ಈಗ ನಮ್ಮ ಜೀವನ ಹೇಗಿದೆಯೋ ಹಾಗೆ ಇರಬೇಕು ಅಂತೇನಾದ್ರೂ ಇದೆಯಾ? ನಮ್ಮ ಸ್ವಂತ ಇಚ್ಛಾಶಕ್ತಿಯಿಂದ ಒಂದು ಸಾಧಾರಣ ಜೀವನವನ್ನ ಒಂದು ಶ್ರೇಷ್ಠ ಅರ್ಥಪೂರ್ಣ ಜೀವನವಾಗಿ ಬದಲಾಯಿಸಕ್ಕೆ ಸಾಧ್ಯ ಇದೆಯಾ ಅಂತ. ಮತ್ತು ಅದಕ್ಕಿರೋ ಉತ್ತರ ಖಂಡಿತ ಹೌದು ಅನ್ನೋದೇ. ಆದರೆ ಒಂದೇ ಒಂದು ಕಂಡೀಷನ್, ನಾವು ನಮ್ಮ ಜೀವನದ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡು ಅದರ ಮಾಸ್ಟರ್ ಬಿಲ್ಡರ್ ಆಗೋಕೆ ನಾವೇ ಡಿಸೈಡ್ ಮಾಡಬೇಕು. ಎಲ್ಲವೂ ನಮ್ಮ ಆಯ್ಕೆಯಲ್ಲೇ ಇದೆ. ಒಬ್ಬ ಆರ್ಕಿಟೆಕ್ಟ್ ಒಂದು ಬಿಲ್ಡಿಂಗ್ ಕಟ್ಟೋಕೋ ಮುಂಚೆ ಅದಕ್ಕೆ ಯಾವೆಲ್ಲ ಸಾಮಾನು ಬೇಕು, ಅದರ ಗುಣ ಏನು ಅಂತ ಅರ್ಥ ಮಾಡ್ಕೋತಾರೆ ಅಲ್ವಾ? ಹಾಗೇನೆ ನಮ್ಮ ಜೀವನವನ್ನ ರೂಪಿಸೋಕೆ ನಮ್ಮ ಅಸ್ತಿತ್ವದ 3 ಬೇಸಿಕ್ ಲೇಯರ್ಗಳನ್ನ, ಅಂದ್ರೆ ನಮ್ಮ 3 ಶರೀರಗಳನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಮೊದಲನೇದು ಸ್ಥೂಲ ಶರೀರ, ಅಂದ್ರೆ ನಮ್ಮ ಕಣ್ಣಿಗೆ ಕಾಣೋ ಈ ಫಿಸಿಕಲ್ ಬಾಡಿ, ಮಾಂಸ ಮೂಳೆಗಳಿಂದ ಮಾಡಿರೋ ದೇಹ. ನಾವು ಮಾಡೋ ಪ್ರತಿಯೊಂದು ಕೆಲಸ, ನಮ್ಮ ಸೆನ್ಸಸ್ ಮೂಲಕ ನಾವು ಪಡೆಯೋ ಪ್ರತಿಯೊಂದು ಅನುಭವ ಎಲ್ಲವೂ ಈ ಶರೀರಕ್ಕೆ ಸೇರಿದ್ದು. ಇದರ ಮೇನ್ ಕ್ವಾಲಿಟಿ ಅಂದ್ರೆ ಆಕ್ಷನ್. ಎರಡನೇದು ಸೂಕ್ಷ್ಮ ಶರೀರ. ಇದು ನಮ್ಮ ಮೈಂಡ್ ಮತ್ತು ಇಂಟೆಲೆಕ್ಟ್. ಇದರ ಸೆಂಟರ್ ನಮ್ಮ ಬ್ರೈನ್. ನಮ್ಮ ಯೋಚನೆಗಳು, ನಮ್ಮ ಲಾಜಿಕ್, ಮೆಮೊರಿ ಮತ್ತೆ ನಮಗೆ ಗೊತ್ತಿಲ್ಲದೆ ರೂಢಿಯಾಗಿರೋ ನಮ್ಮ ಹ್ಯಾಬಿಟ್ಸ್ ಎಲ್ಲವೂ ಈ ಸೂಕ್ಷ್ಮ ಶರೀರದ ಭಾಗವೇ. ಇನ್ನು ಮೂರನೇದು, ಎಲ್ಲದಕ್ಕಿಂತ ಆಳವಾಗಿರೋದು ಕಾರಣ ಶರೀರ. ಇದು ನಮ್ಮ ಭಾವನೆಗಳು, ನಮ್ಮ ನಂಬಿಕೆಗಳು, ನಮ್ಮ ಆಳವಾದ ಆಸೆ ಆಕಾಂಕ್ಷೆಗಳ ಕೇಂದ್ರ. ಇದರ ಜಾಗವನ್ನ ಸಿಂಬಾಲಿಕ್ ಆಗಿ ಹೃದಯ ಅಂತ ಕರಿಬೋದು. ನಮ್ಮ ನಿಜವಾದ ನಾನು ಅನ್ನೋದರ ಮೂಲವೇ ಇದು. ಸೊ ಒಟ್ಟಾರೆಯಾಗಿ ನೋಡಿದ್ರೆ ಈ 3 ಶರೀರಗಳ ಕೆಲಸ ಸ್ಪಷ್ಟವಾಗಿದೆ. ಸ್ಥೂಲ ಶರೀರ ಆಕ್ಷನ್ಗೆ, ಸೂಕ್ಷ್ಮ ಶರೀರ ಯೋಚನೆಗೆ ಮತ್ತು ಕಾರಣ ಶರೀರ ನಮ್ಮ ನಂಬಿಕೆಗಳಿಗೆ ಸಂಬಂಧಿಸಿದ್ದು. ಈ 3ರ ನಡುವೆ ಒಂದು ಬ್ಯಾಲೆನ್ಸ್ ಇದ್ರೆ ಅದೇ ಒಂದು ಪರ್ಫೆಕ್ಟ್ ಜೀವನಕ್ಕೆ ಅಡಿಪಾಯ. ಸರಿ, ಈಗ ನಮ್ಹತ್ರ ಮೆಟೀರಿಯಲ್ಸ್ ಅಂದ್ರೆ ಈ 3 ಶರೀರಗಳ ಬಗ್ಗೆ ಗೊತ್ತಾಯ್ತು. ಹಾಗಿದ್ರೆ ನಮ್ಮ ಜೀವನವನ್ನ ಕಟ್ಲಿಕ್ಕೆ ಬೇಕಾದ ಬ್ಲೂ ಪ್ರಿಂಟ್ ಯಾವುದು? ಅದನ್ನೇ ಉಪಾಸನೆ ಅಂತ ಕರೆಯೋದು. ಉಪಾಸನೆ ಅಂದ್ರೆ ಕೇವಲ ಪೂಜೆ ಮಾಡೋದು ಅಂತಲ್ಲ, ಅದರ ನಿಜವಾದ ಅರ್ಥ ಹತ್ರ ಕೂರುವುದು. ಅಂದ್ರೆ ನಮ್ಮನ್ನ ಒಂದು ಹೈಯರ್ ಪರ್ಪಸ್, ಒಂದು ಉನ್ನತ ಶಕ್ತಿ ಜೊತೆ ಕನೆಕ್ಟ್ ಮಾಡ್ಕೊಂಡು ಅದರ ಜೊತೆ ನಮ್ಮ ಜೀವನವನ್ನ ಅಲೈನ್ ಮಾಡ್ಕೊಳ್ಳೋದು. ಈ ಹೋಲಿಕೆ ತುಂಬಾನೇ ಮುಖ್ಯ. ಉಪಾಸನೆ ಅನ್ನೋದು ನಮ್ಮ ಜೀವನದ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಟ್ರೆ ಅದು ನಮ್ಮ ಬ್ಲೂ ಪ್ರಿಂಟ್ ಆದ್ರೆ, ಸಾಧನೆ ಅನ್ನೋದು ಹೇಗೆ ಅನ್ನೋದನ್ನು ತೋರಿಸುತ್ತೆ. ಅದು ಪ್ರತಿದಿನದ ಶಿಸ್ತುಬದ್ಧ ಕನ್ಸ್ಟ್ರಕ್ಷನ್ ವರ್ಕ್. ಉಪಾಸನೆ ಥಿಯರಿ ಆದ್ರೆ, ಸಾಧನೆ ಅದರ ಪ್ರಾಕ್ಟಿಸ್. ಉಪಾಸನೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ. ಒಂದು ಪುಸ್ತಕ ಅಂದ್ರೆ ಬರೀ ಪೇಪರ್ ಮತ್ತೆ ಇಂಕ್ ಅಷ್ಟೇ, ಆದರೆ ಅದು ಜ್ಞಾನಕ್ಕೆ ಒಂದು ಸಿಂಬಲ್. ಹಾಗೆ ಒಂದು ವಿಗ್ರಹ ಅಥವಾ ಯಾವುದೇ ಸಂಕೇತ ಕಣ್ಣಿಗೆ ಕಾಣದ ದೊಡ್ಡ ತತ್ವವನ್ನ ನಮ್ಮ ಮನಸ್ಸಲ್ಲಿ ಫೋಕಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಈಗ ಬ್ಲೂ ಪ್ರಿಂಟ್ ಅಂದ್ರೆ ಉಪಾಸನೆ ಬಗ್ಗೆ ತಿಳ್ಕೊಂಡ್ವಿ. ಈಗ ಕನ್ಸ್ಟ್ರಕ್ಷನ್ ಅಂದರೆ ಸಾಧನೆ ಕಡೆಗೆ ಹೋಗೋಣ. ನಮ್ಮ ಗುರಿಗಳನ್ನ ತಲುಪೋಕೆ ನಾವು ಪ್ರತಿದಿನ ಮಾಡೋ ಪ್ರಾಕ್ಟಿಕಲ್ ಕೆಲಸವೇ ಸಾಧನೆ. ಸಾಧನೆ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕಾ? ಒಬ್ಬ ರೈತನ್ನ ನೋಡಿ ಸಾಕು. ರೈತ ಪ್ರತಿದಿನ ತಾಳ್ಮೆಯಿಂದ, ನಂಬಿಕೆಯಿಂದ ಕೆಲಸ ಮಾಡ್ತಾನೆ. ಇವತ್ತೇ ಬೆಳೆ ಬರಬೇಕು ಅಂತ ಹಠ ಹಿಡಿಯಲ್ಲ. ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಪ್ರಾಸೆಸ್ ಮೇಲೆ ಫೋಕಸ್ ಮಾಡೋದೇ ಸಾಧನೆಯ ನಿಜವಾದ ಸಾರ. ನೋಡಿ, ನಮ್ಮ ಮನ್ಸು, ನಮ್ಮ ಇಂದ್ರಿಯಗಳಿದೆಯಲ್ಲ, ಅವು ಒಂಥರ ಕಂಟ್ರೋಲ್ ಇಲ್ಲದ ಕಾಡು ಪ್ರಾಣಿಗಳಿದ್ದಾಗೆ ಎಲ್ಲೆಲ್ಲೋ ಓಡ್ತಿರ್ತವೆ. ಸಾಧನೆ ಅನ್ನೋದು
ಆ ಚಂಚಲ ಶಕ್ತಿಗಳನ್ನ ಹಿಡಿದು ಅವುಗಳನ್ನ ಪಳಗಿಸಿ ನಮ್ಮ ಜೀವನದ ಗುರಿ ಮುಟ್ಟೋಕೆ ಬೇಕಾದ ಡಿಸಿಪ್ಲಿನ್ ಪಾರ್ಟ್ನರ್ಸ್ ಆಗಿ ಬದಲಾಯಿಸೋ ಕಲೆ. ಮತ್ತೊಂದು ಮುಖ್ಯವಾದ ವಿಷಯ ಅಂದ್ರೆ ಸಾಧನೆ ಕೇವಲ ಧ್ಯಾನ, ಪೂಜೆಗೆ ಮಾತ್ರ ಸೀಮಿತ ಅಲ್ಲ. ಅದು ನಮ್ಮ ಲೈಫ್ನ ಪ್ರತಿಯೊಂದು ಏರಿಯಾಗೂ ಅಪ್ಲೈ ಆಗುತ್ತೆ. ನಮ್ಮ ಫಿಸಿಕಲ್ ಹೆಲ್ತ್, ಮೆಂಟಲ್ ಸ್ಟೆಬಿಲಿಟಿ, ನಮ್ಮ ಫ್ಯಾಮಿಲಿ, ಸೋಷಿಯಲ್ ರಿಲೇಷನ್ಶಿಪ್ಸ್, ಹಾಗೆ ನಮ್ಮ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇವೆಲ್ಲವೂ ಸಾಧನೆಯ ಭಾಗವೇ. ಸರಿ, ಇಷ್ಟೊತ್ತು ಮಾತಾಡಿದ ಎಲ್ಲ ಕಾನ್ಸೆಪ್ಟ್ಗಳನ್ನ ಒಟ್ಟಿಗೆ ಸೇರಿಸಿ ನಮ್ಮ ಡೈಲಿ ಲೈಫ್ಗೆ ಅಳವಡಿಸಬಹುದಾದ ಒಂದು ಸಿಂಪಲ್ ಆದ್ರೆ ಪವರ್ಫುಲ್ ಆದ ಫ್ರೇಮ್ವರ್ಕ್ ನೋಡೋಣ. ಈ 2 ಸ್ಟೆಪ್ಸ್ನ ಪ್ರಾಕ್ಟೀಸ್ ಇದೆಯಲ್ಲ, ಇದು ತುಂಬಾನೇ ಎಫೆಕ್ಟಿವ್. ಪ್ರತಿದಿನ ಬೆಳಗ್ಗೆ ಎದ್ದಾಗ ಇವತ್ತು ನನ್ನ ಹೊಸ ಜನ್ಮ ಅಂತ ಅಂದ್ಕೊಳ್ಳೋದು, ಮತ್ತು ರಾತ್ರಿ ಮಲಗೋ ಮುಂಚೆ ಇವತ್ತು ನನ್ನ ಜೀವನದ ಕೊನೆ ಎಲ್ಲವನ್ನು ಬಿಟ್ಟೋಗ್ತಾ ಇದ್ದೀನಿ ಅಂತ ಭಾವಿಸೋದು. ಈ ಒಂದು ಸಿಂಪಲ್ ಪ್ರಾಕ್ಟೀಸ್ನ ಸೈಕಲಾಜಿಕಲ್ ಎಫೆಕ್ಟ್ ಇದೆಯಲ್ಲ, ಅದು ಅದ್ಭುತ. ಇದು ಪ್ರತಿಯೊಂದು ದಿನವನ್ನೂ ತುಂಬ ಅಮೂಲ್ಯ ಅಂತ ನಮಗೆ ನೆನಪಿಸುತ್ತೆ, ಅನಾವಶ್ಯಕ ಚಿಂತೆಗಳಿಂದ ನಮ್ಮನ್ನು ದೂರ ಇಡುತ್ತೆ. ಹೀಗೆ ನಮ್ಮ ಸಾಮಾನ್ಯ ದಿನಗಳು ಕೂಡ ಒಂದು ಅರ್ಥಪೂರ್ಣ ಜೀವನವಾಗಿ ಬದಲಾಗುತ್ತೆ. ಕೊನೆಯದಾಗಿ ಈ ಪ್ರಶ್ನೆ ನಮ್ಮೆಲ್ಲರಿಗೂ: ನಮ್ಮ ಜೀವನಕ್ಕೆ ನಾವೇ ವಾಸ್ತುಶಿಲ್ಪಿಯಾಗಿದ್ರೆ, ನಮ್ಮ 3 ಶರೀರಗಳು ನಮ್ಮ ಟೂಲ್ಸ್ ಆಗಿದ್ರೆ ಮತ್ತು ಉಪಾಸನೆ ನಮ್ಮ ಬ್ಲೂಪ್ರಿಂಟ್ ಆಗಿದ್ರೆ, ಹಾಗಾದ್ರೆ ನಾಳೆಯಿಂದ ನಾವು ಏನನ್ನ ಕಟ್ಟೋಕ್ ಶುರು ಮಾಡ್ತೀವಿ? ಯೋಚನೆ ಮಾಡಿ.